ಪ್ರಜಾಪ್ರಭುತ್ವ ಎಂದರೆ ಜನರಿಂದ ಜನರಿಗಾಗಿ ಆಯ್ಕೆ ಆಗುವಂಥ ಸರ. ಹಾಗಂದರೆ ನಮ್ಮ ದೇಶದಲ್ಲಿ ಯಾರು 18 ವರ್ಷ ಮೇಲ್ಪಟ್ಟಿದ್ದಾರೋ ಅವರೆಲ್ಲರಿಗೂ ತಮ್ಮ ಮತವನ್ನು ಚಲಾಯಿಸಿ ತನಗೆ ಬೇಕಾದ ಪ್ರತಿನಿಧಿಯನ್ನು ಆಯ್ಕೆ ಮಾಡುವಂತಹ ಹಕ್ಕು ಇದೆ. ಹಕ್ಕು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಬಹಳ ಮುಖ್ಯವಾದದ್ದು, ಬಹಳ ಮಹತ್ತರವಾದದ್ದು. ಆದರೆ ಈಗ ಅಂತಹ ನಮ್ಮ ಹಕ್ಕಿಗೆ ಚ್ಯುತಿ ಬರುವಂತಹ ಹಲವಾರು ಘಟನೆಗಳನ್ನು ನಾವು ನೋಡ್ತಿದ್ದೇವೆ. ಯಾಕೆ ಹೀಗಾಗ್ತಾ ಇದೆ? ನಮ್ಮ ದೇಶದಲ್ಲಿ ಇದ್ದಂತಹ ಒಂದು ನೆಮ್ಮದಿ, ಸಮಾಧಾನ ಯಾಕೆ ಕಳೆದುಕೊಳ್ಳುತ್ತಿದ್ದೇವೆ? ನಮ್ಮ ಹಕ್ಕನ್ನು ನಾವು ಯಾಕೆ ಕಳೆದುಕೊಳ್ಳುತ್ತಿದ್ದೇವೆ ಎಂಬುದರ ಬಗ್ಗೆ ಯೋಚಿಸುವಾಗ ನಮಗೆ ಆತಂಕವಾಗುತ್ತದೆ. ಯಾಕಂದರೆ ಈಗ ನೋಡಿ, ನಮ್ಮ ದೇಶದ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿಯವರು ಇವತ್ತು 3ನೇ ತಮ್ಮ ಮತಚೋರಿ ಅಥವಾ ಓಟುಗಳ್ಳತನ ಎಂಬ ಒಂದು ತನ್ನ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಜನರ ಮುಂದಿಟ್ಟಿದ್ದಾರೆ. ಯಾಕೆ? ಅದರಲ್ಲಿ ಏನಿದೆ, ಅಂತಹ ವಿಶೇಷ ಏನಿದೆ ಎಂಬುದನ್ನು ನಾವು ತಿಳಿದುಕೊಂಡಾಗ ನಮಗೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎದುರಾಗುವಂತಹ ಸಮಸ್ಯೆಗಳೇನು, ಇದರಿಂದ ನಮಗೇನು ತೊಂದರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗಾದರೆ ಏನು? ಓಟು ಚೋರಿ ಅಂದರೆ ಮತಗಳ್ಳತನ. ಮತಗಳ್ಳತನ ಅಂದರೆ ಏನು? ನಮ್ಮ ಹಕ್ಕನ್ನ ಬೇರೆಯವರಿಗೆ ಕೊಟ್ಟು ಅವರಿಂದ ಓಟು ಹಾಕಿಸಿ ಗೆಲ್ಲುವುದು, ಅದು ಮತಗಳ್ಳತನ. ಅಂದರೆ ನಾವು ಆಯ್ಕೆ ಮಾಡಬೇಕಂತಹ ವ್ಯಕ್ತಿ ಆಯ್ಕೆ ಆಗುವುದಿಲ್ಲ. ಅದರಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗುತ್ತದೆ. ನಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಯೋಗ್ಯರಿದ್ದಾರೆಂದು ನಾವು ಅನಿಸುತ್ತೋ ಅವರನ್ನು ಆಯ್ಕೆ ಮಾಡಲು ನಮಗೆ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂಬುದು ಈ ಮತಗಳ್ಳತನದಿಂದ ಆಗುವಂತಹ ಮೊದಲನೇ ಅಪಾಯ. ಈ ರೀತಿ ನಾವು ನಮ್ಮ ಪ್ರಜಾಪ್ರಭುತ್ವವನ್ನ, ನಮ್ಮ ಹಕ್ಕನ್ನ ನಾವು ಕಳೆದುಕೊಂಡು ನಾವು ಪರಾವಲಂಬಿಗಳಾಗಿ ಬದುಕುವಂತಹ ರೀತಿಯಲ್ಲಿ ಬದುಕಬೇಕಾಗುತ್ತದೆ. ಯಾಕಂದರೆ ನಮ್ಮ ಪ್ರದೇಶಕ್ಕೆ, ನಮ್ಮ ಕ್ಷೇತ್ರಕ್ಕೆ ಯಾರಿಂದ ಒಳ್ಳೆಯ ಕೆಲಸ ಆಗುತ್ತದೆ ಎಂದು ನಾವು ಅಂದುಕೊಂಡಿರ್ತೇವೆಯೋ ಅಂತಹ ಜನಗಳ ಆಯ್ಕೆ ಆಗದೆ, ಅವರಿಂದ ಆಗಬೇಕಾದ ಅಭಿವೃದ್ಧಿ ಕಾರ್ಯಗಳು ನಡೆಯದೆ ನಾವು ಸೌಲಭ್ಯಗಳ ವಂಚಿತರಾಗುತ್ತೇವೆ ಎಂಬುದು ಈ ಓಟು ಚೋರಿಯಿಂದ ಆಗುವಂತಹ ಕೆಲಸ. ಆದರೆ ಈ ಓಟು ಚೋರಿ ಹೇಗೆ ನಡೀತದೆ, ಅದರ ಬಗ್ಗೆ ರಾಹುಲ್ ಗಾಂಧಿಯವರು ಏನು ಹೇಳಿದ್ದಾರೆ, ಅದಕ್ಕೆ ಚುನಾವಣಾ ಆಯೋಗದವರು ಉತ್ತರವೇನು ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ಸುದ್ದಿ ಬರೋಣ, ದೇಶ ಸುತ್ತೋಣ, ಕೋಶ ಓದೋಣ, ಮನಸ್ಸಿನೊಳಗೆ ನುಗ್ಗಿ ನೋಡೋಣ. ಅದುವೇ ದಾರಿ ಮಾನಿಯ ಟೈಮ್ಸು. ಸ್ವಾಗತ ನಿಮಗೆಲ್ಲರಿಗೂ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಓಟು ಚೋರಿ. ರಾಹುಲ್ ಗಾಂಧಿ ಈಗ ಹರಿಯಾಣದಲ್ಲಿ ನಡೆದಂತಹ ಮತಗಳ್ಳತನದ ಒಂದೊಂದು ವಿಷಯಗಳನ್ನ ದಾಖಲೆ ಸಮೇತ ವಿವರಿಸಿದ್ದಾರೆ. ಒಬ್ಬೊಬ್ಬರು ವಿದೇಶಿ ಮಹಿಳೆಯ ಫೋಟೋವನ್ನು ಹಾಕಿಕೊಂಡು 22 ಕ್ಷೇತ್ರಗಳಲ್ಲಿ 22 ಮತಗಟ್ಟೆಗಳಲ್ಲಿ ಓಟು ಹಾಕುವಂತಹ ಅವಕಾಶವನ್ನು ಮಾಡಿಕೊಟ್ಟಿದ್ದು ಬೇರೆ ಬೇರೆ ಹೆಸರುಗಳಿಂದ. ಅಂದರೆ ಒಬ್ಬ ಮಹಿಳೆ ಒಂದು ಮಾಡೆಲ್, ಆ ಮಾಡೆಲಿನ ಭಾವಚಿತ್ರವನ್ನು ಬಳಸಿಕೊಂಡು ವೋಟರ್ ಲಿಸ್ಟ್ ಅಲ್ಲಿ ಅವರ ಹೆಸರನ್ನು ಸೇರಿಸಿ, ಅಂದ್ರೆ ಅವರ ಹೆಸರಲ್ಲ ಬೇರೆ ಬೇರೆಯವರ ಹೆಸರುಗಳನ್ನು ಸೇರಿಸಿ 22 ಮತಗಟ್ಟೆಗಳಲ್ಲಿ ಮತವನ್ನು ಚಲಾಯಿಸುವಂತಹ ಅವಕಾಶ ಕೊಟ್ಟಿರುವುದು ಮೊದಲನೇದು. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋವನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿಯಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಎರಡನೇದು, ಹಲವು ಜನರ ಮತದಾರರ ಹೆಸರುಗಳನ್ನು ಅಳಿಸಿ ಬೇರೆ ಯಾರೋ ಯಾವುದೋ ಊರಿಂದ ಕರೆದುಕೊಂಡು ಬಂದಂತಹ ಜನರ ಹೆಸರುಗಳನ್ನು ಸೇರಿಸಿ ಒಂದೇ ಮನೆಯಲ್ಲಿ 500 ಜನ ವಾಸವಾಗಿರುವುದು, 66 ಜನ ವಾಸವಾಗಿರುವುದು ಎಂಬುದಾಗಿ ವಿಷಯವನ್ನ ಆ ಮತಗಟ್ಟೆಯಲ್ಲಿ ಅಡ್ರೆಸ್ ಅನ್ನು ಕೊಟ್ಟಿರುವುದು ಸಹ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತಿದೆ. ಹೀಗೆ ಸುಮಾರು 25 ಲಕ್ಷದಷ್ಟು ಜನರು ಓಟ ವಂಚಿತರಾಗಿದ್ದಾರೆ, ಹೊಸಬರಾಗಿ ಸೇರಿದ್ದಾರೆ. ಇದರಿಂದಾಗಿ ಯಾರು ಗೆಲ್ಲಬೇಕೆಂದಿದ್ದರೋ ಅವರು ಗೆಲ್ಲಲು ಸಾಧ್ಯವಾಗಿಲ್ಲ. ಎಲೆಕ್ಷನ್ಗೆ ಮೊದಲು
ಬಿಜೆಪಿಯವರಿಗೆ 10 ವರ್ಷ ಆಡಿದಂತಹ ಹರಿಯಾಣದಲ್ಲಿ ಅವರ ಆಡಳಿತ ವಿರೋಧಿ ಅಲೆ ಇತ್ತು. ಎಲ್ಲರೂ ಹೇಳಿದರು, ಮೀಡಿಯಾದವರು ಹೇಳಿದರು, ಈ ಸಲ ಕಾಂಗ್ರೆಸ್ನವರು ಗೆಲ್ಲುತ್ತಾರೆ. ಆದರೆ ಕೊನೆ ಗಳಿಗೆಯಲ್ಲಿ ಅಲ್ಲಿದ್ದಂತಹ ಸೈನಿಕ್ ಅಂದ್ರೆ ಅಲ್ಲಿನ ಮುಖ್ಯಮಂತ್ರಿಗಳು ಹೇಳಿದರು, ನೀವೆಲ್ಲರೂ ಹೇಳ್ತೀರಿ ಹೀಗೆ, ಆದರೆ ನಾವು ನಾವು ಅಧಿಕಾರಕ್ಕೆ ಬರಲು ಏನು ವ್ಯವಸ್ಥೆ ಬೇಕು ಅದನ್ನು ನಾವು ಮಾಡಿಕೊಂಡಿದ್ದೇವೆ ಎಂಬುದು ಚುನಾವಣೆಯ ಹಿಂದಿನ ದಿನ ಹೇಳಿದ್ದಾರೆ. ಅಂದರೆ ಈ ರೀತಿ ಹೇಳಿಕೆ ಕೊಡುವಾಗ ಅವರು ಯಾವ ರೀತಿ ವ್ಯವಸ್ಥೆ ಮಾಡಿದ್ದರು ಎಂಬುದು ಈಗ ಪ್ರಶ್ನೆ ಚಿಹ್ನವಾಗಿ ಉಳಿದಿದೆ. ಹಾಗೆ ನೋಡಿ, ಹಲವಾರು ಜನರ ಹೆಸರನ್ನ ಅಳಿಸಿದ್ದಾರೆ. ಅವರ ಹೆಸರುಗಳಲ್ಲಿ ಅವರು ಈಗಲೂ ಜೀವಂತವಾಗಿದ್ದಾರೆ, ಅದೇ ಊರಿನವರಾಗಿದ್ದಾರೆ, ಅಲ್ಲಿ ಯಾಕಂದ್ರೆ ಅಂತಹ ಜನಗಳು ಯಾವ ಪಕ್ಷಕ್ಕೆ ಓಟು ಹಾಕುತ್ತಾರೆ, ಯಾವ ಮತದ ಪಕ್ಷದವರೊಂದಿಗಿದ್ದಾರೆ ಎಂಬುದನ್ನು ಮೊದಲೇ ಅರಿತುಕೊಂಡ ಈ ಚುನಾವಣಾ ಆಯೋಗದ ಕೆಲಸಗಾರರು ಚುನಾವಣಾ ಆಯೋಗದ ಆಣತಿಯಂತೆ ಅವರ ಹೆಸರುಗಳನ್ನು ಅಳಿಸಿ ಬೇರೆಯವರ ಹೆಸರುಗಳನ್ನು ಸೇರಿಸಿರುವುದು ಮೇಲ್ನೋಟಕ್ಕೆ ಕಂಡುಬರುತ್ತದೆ. ಹೀಗಾಗಲು ಕಾರಣವೇನು, ಹೀಗೆ ನಡೆಯಲು ಕಾರಣವೇನು ಎಂಬುದು ಎಲ್ಲರ ಸಂಶಯವನ್ನು ಹೆಚ್ಚು ಮಾಡುವಂತಿದೆ. ಇಂತಹ ಸಮಸ್ಯೆಗಳನ್ನ, ಇಂತಹ ಅನುಮಾನಗಳನ್ನ ಪರಿಹರಿಸಿಕೊಡಬೇಕಾದಂತಹ ಚುನಾವಣಾ ಆಯೋಗದವರು ಕೊಡುತ್ತಿರುವ ಉತ್ತರ ನೋಡಿದರೆ ಅವರೂ ಸಹ ರಾಜಕೀಯ ವ್ಯಕ್ತಿಗಳಂತೆ ಮಾತನಾಡುತ್ತಿದ್ದಾರೆ. ರಾಹುಲ್ ಗಾಂಧಿ ನಿನ್ನೆ ನಡೆಸಿದ ಪತ್ರಿಕಾಗೋಷ್ಠಿಯ ಮುಗಿದ ಕೂಡಲೇ ಮುಖ್ಯ ಚುನಾವಣಾಧಿಕಾರಿಗಳು ಅದು ಆಧಾರರಹಿತವಾದ ಆರೋಪ, ಅಂಥದ್ದೇನೂ ಇರಲಿಲ್ಲ ಎಂಬುದಾಗಿ ಹೇಳಿದರು. ಅಂದರೆ ಹಾಗೆಯೇ ಇದಕ್ಕಿಂತ ಮೊದಲು 0 ಅಂತ ಅಡ್ರೆಸ್ ವಿಳಾಸ ಅಂದ್ರೆ ಮತದಾರರ ವಿಳಾಸದಲ್ಲಿ 0 ವಾಸಸ್ಥಳದ 0 ಅಂತ ಕೊಟ್ಟಿರ್ತಾರಲ್ಲ, ಅದು ಹಾಗೆಂದರೆ ಅವರು ಆ ರೀತಿಯಲ್ಲ, ಅವರಿಗೆ ಮನೆ ಇಲ್ಲ, ಮಠ ಇಲ್ಲ, ಅಂಥವರ ಹೆಸರುಗಳಿಗಾಗಿ ಹಾಗೆ ಸುತ್ತಿದ್ದಾರೆ ಅಂತ ಹೇಳಿದರು. ಅದು ಸಹ ತಪ್ಪು ಎಂಬುದು ಈಗಾಗಲೇ ಮನವರಿಕೆಯಾಗಿದೆ. ಅಂದರೆ ಚುನಾವಣಾ ಆಯೋಗದ ಇಂತಹ ಕೆಲಸಗಳ ಬಗ್ಗೆ ಯಾವಾಗ ಜನಗಳಿಗೆ ಅನುಮಾನ ಬರುತ್ತೋ ಅಥವಾ ವಿರೋಧ ಪಕ್ಷದಲ್ಲಿ ಅನುಮಾನ ಬರುತ್ತೋ ಅದರ ಬಗ್ಗೆ ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿ ಅದಕ್ಕೆ ಸರಿಯಾದಂತಹ ಕಾರಣವನ್ನು ಕೊಡುವುದು ಬಿಟ್ಟು ಚುನಾವಣಾ ಆಯೋಗ ರಾಜಕಾರಣಿಯಂತೆ ಮಾತನಾಡುವುದು ನೋಡಿದರೆ ಅವರು ಯಾವುದೋ ಪಕ್ಷಕ್ಕಾಗಿ, ಯಾವುದೋ ಅಧಿಕಾರಕ್ಕಾಗಿ ಈ ರೀತಿಯ ಕೆಲಸಗಳನ್ನ ಮಾಡುತ್ತಾ ಇದೆ. ನಮ್ಮ ಸರ್ಕಾರ ಏನ್ ಮಾಡ್ತು, ಕೇಂದ್ರ ಸರ್ಕಾರ ಚುನಾವಣೆ ಆಯೋಗದ ಮುಖ್ಯಾಧಿಕಾರಿಯನ್ನು ಆಯ್ಕೆ ಮಾಡುವಾಗ ಮೊದಲಿದ್ದಂತಹ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನು ಸೇರಿಸಿ, ವಿರೋಧ ಪಕ್ಷವನ್ನು ಸೇರಿಸಿ, ಹಾಗೂ ಸರ್ಕಾರದ ಪ್ರತಿನಿಧಿಯಾಗಿ ಪ್ರಧಾನಿಗಳು ಇದ್ದು ಒಂದು ಆಯ್ಕಾ ಸಮಿತಿ ಇರ್ತಿತ್ತು. ಆದರೆ ಈಗ ಏನ್ ಮಾಡಿದರೆ, ಈ ರೀತಿಯ ತಮಗೆ ಬೇಕಾದಂತಹ ಕೆಲಸ ಮಾಡಬೇಕಾಗಿ ಕೊಡುವಂತಹ ಜನರನ್ನು ಆಯ್ಕೆ ಮಾಡಲು ಮುಖ್ಯ ಚುನಾವಣಾಧಿಕಾರಿಯನ್ನ, ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರನ್ನ ಹೊರಗಿಟ್ಟು ಗೃಹ ಸಚಿವರು ಮತ್ತು ಪ್ರಧಾನಮಂತ್ರಿಗಳು ಸೇರಿ ಚುನಾವಣಾ ಆಯೋಗದವರನ್ನ ಆಯ್ಕೆ ಮಾಡುತ್ತಿದ್ದಾರೆ. ವಿರೋಧ ಪಕ್ಷದವರ ಮಾತಿಗೆ ಅಲ್ಲಿ ಬೆಲೆಯೇ ಇಲ್ಲ ಅಂತಹ ಸ್ಥಿತಿಯಲ್ಲಿ ಅವರು ಆಯ್ಕೆ ಮಾಡಿದ್ದಾರೆ. ಇದು ಸಹ ಇಂತಹ ಪ್ಲಾನ್ಗಳನ್ನ, ಇಂತಹ ಉಪಾಯಗಳನ್ನ ಮಾಡಲು ಬೇಕಾದ ಪೂರ್ವ ಸಿದ್ಧತೆ ಎಂಬುದನ್ನು ನಾವು ಮೇಲ್ನೋಟಕ್ಕೆ ಕಂಡುಕೊಳ್ಳಬಹುದು. ಅದೇ ರೀತಿಯಲ್ಲಿ ಚುನಾವಣಾ ಆಯೋಗದ ಮುಖ್ಯಾಧಿಕಾರಿಗಳಿಗೆ ಯಾವುದೇ ರೀತಿಯ ಕಾನೂನು ತೊಡಕುಗಳು ಬಾರದಂತೆ ಅವರ ಬಗ್ಗೆ ಯಾರು ದೂರು ಕೊಡಲು ಸಾಧ್ಯವಿಲ್ಲದಂತಹ ಒಂದು ಕಾನೂನನ್ನು ಅದಕ್ಕೆ ಸೇರಿಸಿಬಿಟ್ಟಿದ್ದಾರೆ. ಇದರಿಂದಾಗಿ ಸಾಮಾನ್ಯ ಜನರು ಯಾರು, ಅವರ ಬಗ್ಗೆ ಬೇರೆಯವರು ಯಾರು ಚುನಾವಣಾಧಿಕಾರಿಗಳ ವಿರುದ್ಧ ಯಾವುದೇ ದೂರನ್ನು ಕೊಡುವಂತಹ ಅವಕಾಶವು ತಪ್ಪಿ ಹೋಯಿತು. ಇಂತಹ ಎಲ್ಲ ವಿಧಾನಗಳಿಂದಾಗಿ ಚುನಾವಣಾ ಆಯೋಗ ಈಗ ತಮ್ಮಿಷ್ಟದಂತೆ ವರ್ತಿಸಲು ಎಲ್ಲಾ ರೀತಿಯಲ್ಲೂ ಸ್ವತಂತ್ರರಾಗಿರುವುದರಿಂದ ನಮ್ಮ ಚುನಾವಣಾ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಇದನ್ನ ಉತ್ತಮಪಡಿಸುವಂತಹ ರೀತಿಯಲ್ಲಿ ಕೆಲಸ ಮಾಡಬೇಕಾದಂತಹ ಚುನಾವಣಾ ಆಯೋಗವನ್ನು ನೋಡಿಕೊಳ್ಳುವಂತಹ ನ್ಯಾಯಾಧೀಶರಾಗಲಿ ಅಥವಾ ಸರ್ಕಾರವಾಗಲಿ ಅದರಲ್ಲಿ ಅವರ ಈ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸುವಂತಹ ವ್ಯವಸ್ಥೆ ಇಲ್ಲದಿರುವುದು ಸಹ ಒಂದು ದೊಡ್ಡ ಸಮಸ್ಯೆಯಾಗಿ ಕಾಡುತ್ತಾ ಇದೆ. ಇದಕ್ಕಿಂತ ಮೊದಲು ರಾಹುಲ್ ಗಾಂಧಿ ಮಹಾರಾಷ್ಟ್ರದಲ್ಲಿ ನಡೆದಂತಹ ಓಟು ಕಳ್ಳತನದ ಬಗ್ಗೆ, ಮತಗಳ್ಳತನದ ಬಗ್ಗೆ ಹೇಳಿದ್ದರು. ಅಲ್ಲಿ 2 ವರ್ಷದಲ್ಲಿ 49 ಲಕ್ಷದಷ್ಟು ಹೊಸ ಮತದಾರರನ್ನು ಸೇರಿಸಿದ್ದು ಸಹ ಒಂದು ಆಶ್ಚರ್ಯವಾಗಿ ಉಳಿದಿದೆ. ಅದಕ್ಕೂ ಸಹ ಚುನಾವಣಾ ಆಯೋಗ ಯಾವುದೇ ರೀತಿಯಲ್ಲೂ ಸರಿಯಾದ ಉತ್ತರವನ್ನ ಕೊಡಲಿಲ್ಲ. ಎಲ್ಲದಕ್ಕೂ ಉಡಾಫೆ ರೀತಿಯಲ್ಲಿ
ಉತ್ತರ ಕೊಡುತ್ತಿರುವಂತಹ ಚುನಾವಣಾ ಆಯೋಗ ಯಾರಿಗಾಗಿಯೋ ಏನೋ ಕೆಲಸ ಮಾಡುವ ಹಾಗೆ ತೋರುತ್ತಿದೆ. ಅದೇ ರೀತಿ ಕರ್ನಾಟಕದಲ್ಲಿ ನಡೆದಂತಹ ಮಹದೇವಪುರದ ಚುನಾವಣೆ, ಆಳಂದದಲ್ಲಿ ನಡೆದದ್ದು ಎಲ್ಲವನ್ನೂ ಈಗಾಗಲೇ ರಾಹುಲ್ ಗಾಂಧಿ ತಮ್ಮ ವಿಶ್ಲೇಷಣೆ ಹಾಗೂ ಅದರ ಬಗ್ಗೆ ಮಾಡಿದ ಸಂಶೋಧನೆಗಳಿಂದ ಕಂಡುಕೊಂಡ ವಿಚಾರಗಳನ್ನ ಜನರ ಮುಂದೆ ಇಟ್ಟಿದ್ದಾರೆ. ಇದಕ್ಕೆ ಸಮಂಜಸವಾದಂತಹ ಉತ್ತರ ನೀಡಬೇಕಾಗಿದ್ದು ಚುನಾವಣಾ ಆಯೋಗದ ಕೆಲಸ. ಆದರೆ ಅದಕ್ಕಿಂತ ಮೊದಲೇ ಬಿಜೆಪಿಯವರು ಕೆಲವು ಹೇಳಿಕೆಗಳನ್ನು ಕೊಡ್ತಾ ಬಂದಿದ್ದಾರೆ. ಯಾಕೆ ಬಿಜೆಪಿಯವರಿಗೆ ಯಾಕೆ ಅಷ್ಟೊಂದು ಸಮಸ್ಯೆ ಆಗಿದೆ ಎಂಬುದೇ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಚುನಾವಣಾ ಆಯೋಗ ಮಾಡಿದ ತಪ್ಪಿಗೂ ಬಿಜೆಪಿಯವರಿಗೂ ಏನು ಸಂಬಂಧ ಎಂಬುದು ಇದುವರೆಗೂ ಅರ್ಥವಾಗುತ್ತಾ ಇಲ್ಲ. ಅವರು ಹೇಳುವ ಪ್ರತಿಯೊಂದು ಮಾತು ಸಹ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿರುತ್ತದೆ ಹೊರತು ಅವರು ಸತ್ಯ ಏನು ಸಂಭವಿಸಿದೆ, ಏನು ನಡೆದಿದೆ ಎಂಬುದರ ಬಗ್ಗೆ ಯಾವುದೇ ತಿಳುವಳಿಕೆಯನ್ನ ಕೊಡ್ತಾ ಇಲ್ಲ. ತಮ್ಮ ರಾಜಕೀಯ ವ್ಯಕ್ತಿಗಳಂತೆ ಮಾತನಾಡುವಂತಹ ಇಂತಹ ಚುನಾವಣಾ ಆಯೋಗ ನಿಜವಾಗಲೂ ಇರುವುದಕ್ಕಿಂತ ಇಲ್ಲದೆ ಇರುವುದೇ ಉತ್ತಮವೇನೋ ಎಂದನಿಸುವಂತಹ ರೀತಿಯಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಕಂಡು ಬರುತ್ತಾ ಇದೆ. ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಮತದಾನದ ಹಕ್ಕು ಬಹಳ ಮುಖ್ಯ. ಯಾವನೇ ಒಂದು ತನ್ನ ಹಕ್ಕನ್ನು ಕಳೆದುಕೊಂಡಾಗ ಅವರಿಗೆ ಆಗುವಂತಹ ಆ ಒಂದು ಹಕ್ಕು ಇಲ್ಲದೆ ಇರುವುದರಿಂದ ತನಗೆ ಬೇಕಾದ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಅವನು ಕಳೆದುಕೊಂಡಂತಾಗುತ್ತದೆ. ಅವಾಗದು ಪ್ರಜಾಪ್ರಭುತ್ವ ಆಗುವುದಿಲ್ಲ, ಅದು ಸರ್ವಾಧಿಕಾರದ ಒಂದು ಧೋರಣೆ ಅಂತ ನಡೆಯುತ್ತದೆ. ಸರ್ವಾಧಿಕಾರಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ. ಅದರ ಜೊತೆಯಲ್ಲಿ ಬೇರೆ ರೀತಿಯಲ್ಲೂ ಆರೋಪ ಮಾಡುವವರಿಗೆ ಬೆದರಿಕೆಯನ್ನು ಒಡ್ಡುವಂತಹ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಕೇಂದ್ರ ಮಂತ್ರಿ ರಿಜಿಜು ಅವರು ಮಾತನಾಡಿದ್ದು ಇದೆಲ್ಲವೂ ಆ ಶೈಲಿ, ಅಂದ್ರೆ ಆ ಹರಿಯಾಣದ ಮುಖ್ಯಮಂತ್ರಿ ಹೇಳಿದ ಮಾತುಗೂ ಅದು ಆ ರೀತಿ ಅಲ್ಲ, ಈ ರೀತಿ ಎಂಬ ಏನೋ ಹೇಳಿಕೆ ಕೊಟ್ಟು ಹೋಗಿದ್ದಾರೆ. ಅದೇ ರೀತಿ ಕೇರಳದಲ್ಲಿ ಆ ರಾಜ್ಯದ ಬಿಜೆಪಿ ಪಕ್ಷದ ಉಪಾಧ್ಯಕ್ಷರಾದಂತಹ ಗೋಪಾಲಕೃಷ್ಣ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಎಲ್ಲಿಂದ ಬೇಕಾದರೂ ಜನರನ್ನು ಕರೆದುಕೊಂಡು ಬಂದು ವಾಸ ಮಾಡಿಸಿ ಅವರಿಂದ ನಾವು ಓಟು ಮಾಡಿಸಿ ನಾವು ಗೆಲ್ಲುತ್ತೇವೆ, ಅಧಿಕಾರ ಹಿಡಿಯಬೇಕಾಗಿದ್ದು ನಮ್ಮ ಕೆಲಸ. ಅದಕ್ಕಾಗಿ ನಾವು ಕಾಶ್ಮೀರದಿಂದಲೂ ಸಹ ಜನರನ್ನು ಕರೆದುಕೊಂಡ್ಬಂದು ಇಲ್ಲಿ ವಾಸ ಮಾಡಿಸಿ, ಇಲ್ಲಿ ಅಡ್ರೆಸ್ ತೋರಿಸಿ, ಅವರಿಗೆ ಓಟಿನ ಹಕ್ಕನ್ನು ಕೊಟ್ಟು ಅವರಿಂದ ಮತವನ್ನು ಪಡೆದು ನಾವು ಗೆಲ್ಲುತ್ತೇವೆ ಎಂಬ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟು ಅವರು ನಾವು ಇಂತಹ ಕೆಲಸ ಮಾಡುತ್ತೇವೆ ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ಇದು ಸಹ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಎಂಬುದನ್ನು ಎಲ್ಲರೂ ತಿಳಿದುಕೊಂಡರೆ ಒಳ್ಳೆಯದು. ಚುನಾವಣೆ ಸರಿಯಾಗಿ ನಡೆದಿದ್ದರೆ, ಮತದಾನ ಸರಿಯಾದ ರೀತಿಯಲ್ಲಿ ನಡೆದಿದ್ದರೆ, ಮತದಾನದ ಹಕ್ಕನ್ನು ಪ್ರತಿಯೊಬ್ಬ ಭಾರತೀಯನಿಗೂ ಸಿಗದೇ ಇದ್ದರೆ ಆಗ ನಡೆಯುವಂತಹ ಸ್ಥಿತಿ ಬಹಳ ಗಂಭೀರವಾದದ್ದು. ಹಾಗೂ ಅದನ್ನ ಸೀರಿಯಸ್ ಆಗಿ ಎಲ್ಲರೂ ತೆಗೆದುಕೊಂಡು ನಮ್ಮ ಮುಂದಿನ ಸರ್ಕಾರ ರಚನೆಯಲ್ಲಿ ಅಂತಹ ವ್ಯವಸ್ಥೆ ಇರಲೇಬೇಕು. ಸರಿಯಾದ ರೀತಿಯಲ್ಲಿ ಮತದಾನ ಮಾಡಿ ಜನರ ಮತವನ್ನು ಪಡೆದು ಯಾರು ಗೆಲ್ಲುತ್ತಾರೋ ಅವರಿಗೆ ಅಧಿಕಾರ ಸಿಗಬೇಕಾಗಿದ್ದು ಅವಶ್ಯಕ. ಆದರೆ ಹರಿಯಾಣದಲ್ಲಾಗಲಿ ಮಹಾರಾಷ್ಟ್ರದಲ್ಲಾಗಲಿ ಓಟು ಚೋರಿಯಿಂದ ಅಥವಾ ಮತಗಳ್ಳತನದಿಂದ ನಿಜವಾದ ಸರ್ಕಾರವನ್ನ ಬರದಂತೆ ತಡೆದು ಬೇರೆ ಇನ್ನೊಂದು ಸರ್ಕಾರ ರಚನೆ ಆಗುವಂತಹ ಸ್ಥಿತಿ ತಲುಪಿದ್ದು ಒಂದು ವಿಪರ್ಯಾಸವೇ ಸರಿ. ಇಂತಹ ಅವಕಾಶಗಳನ್ನ ವಂಚಿತರಾದ ಮತದಾರರು ಯಾವ ರೀತಿಯಲ್ಲಿ ತಮ್ಮ ಮತದ ಹಕ್ಕನ್ನು ಚಲಾಯಿಸಲು ಸಾಧ್ಯ ಎಂಬುದನ್ನು ನಾವು ಕಂಡುಕೊಳ್ಳಬೇಕಾಗಿದೆ. ಯಾಕಂದರೆ ಮತದಾನ ಮಾಡುವುದೊಂದೇ ನಮಗಿರುವ ಹಕ್ಕು. ಅದೇ ನಾವು ಯಾವುದೇ ಒಂದು ವ್ಯಕ್ತಿಯನ್ನ ಆಯ್ಕೆ ಮಾಡಿ ಕಳಿಸಲಿರುವ ವ್ಯಕ್ತಿ ಅವರನ್ನ ಹಿಂದಕ್ಕೆ ಕಳಿಸಲು ಮತದಾರರಿಗೆ ಯಾವ ಹಕ್ಕು ಇಲ್ಲ. ಅಂತಹ ಹಕ್ಕು ಇದ್ದಿದ್ದರೆ ಈಗ ಮತ್ತೊಮ್ಮೆ ಮತದಾನ ಮಾಡಿ ಅವರನ್ನು ಹಿಂದಕ್ಕೆ ಕರೆಸಿಕೊಳ್ಳಬಹುದಾಗಿತ್ತು. ಅಂತಹ ಒಂದು ವ್ಯವಸ್ಥೆ ಇದ್ದಿದ್ದರೆ ನಿಜವಾದ ಮತದಾರರು ಯಾವ ರೀತಿಯಲ್ಲಿ ಮತ ಚಲಾವಣೆ ಮಾಡುತ್ತಿದ್ದರು, ಯಾವ ರೀತಿಯಲ್ಲಿ ಮತ ಚಲಾವಣೆ ಅವಕಾಶವಿರುತ್ತಿತ್ತು ಎಂಬುದನ್ನು ತಿಳಿದುಕೊಳ್ಳಬಹುದಾಗಿತ್ತು. ಆದರೆ ಈಗ ಅಂತಹ ವ್ಯವಸ್ಥೆ ಇಲ್ಲ. ನಾವು ಒಮ್ಮೆ ಮತ ಹಾಕಿದರೆ ಮುಗಿತು, ಅಲ್ಲಿಗೆ ಆಯ್ಕೆಯಾಗುವರು. ಇನ್ನು 5 ವರ್ಷಗಳ ಕಾಲ ಅವರಿಗೆ ಅಧಿಕಾರ ಇರುತ್ತದೆ. ಈಗ ರಾಹುಲ್ ಗಾಂಧಿ ಅವರು ಈಗ ಮೂರನೇ ಸಲ ಮತಗಳ್ಳತನದ ಬಗ್ಗೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಎಲ್ಲದಕ್ಕೂ ಕೇಳಿದ ಪ್ರಶ್ನೆಗಳೆಲ್ಲದಿಗೂ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅವರು ದಾಖಲೆ ಸಹಿತ ಎಲ್ಲವನ್ನೂ ವಿವರಿಸಿದ್ದಾರೆ. ಇದರಿಂದಾಗಿ ನಾವು ತಿಳಿದುಕೊಳ್ಳುವುದೇನೆಂದರೆ ಮತಗಳ್ಳತನ ನಡೆದಿರುವುದಂತೂ ದಿಟ.
ಮತಗಳ್ಳತನವಾಗಿದೆ. ಅದಕ್ಕೆ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನರ್ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಅದು ಅಲ್ಲ ಎಂಬುದನ್ನ ದಾಖಲೆ ಸಮೇತ ವಿವರಿಸಬೇಕಾದದ್ದು ಎಲೆಕ್ಷನ್ ಕಮಿಷನರ್ ಹೊರತು ಬಿಜೆಪಿಯವರಲ್ಲ, ಅಥವಾ ಅಧಿಕಾರದಲ್ಲಿರುವಂತಹ ಇತರೆ ಮಂತ್ರಿಗಳಲ್ಲ ಎಂಬುದನ್ನ ಎಲ್ಲರಿಗೂ ಅರ್ಥವಾಗುವಂತ ವಿಷಯ. ಅದೇ ಕುಂಬಳಕಾಯಿ ಕದ್ದ ಅಂದ ಕೂಡಲೇ ಹೆಗಲು ಮುಟ್ಟಿ ನೋಡುವಂತಹ ಅಭ್ಯಾಸ ಬಿಜೆಪಿಯವರಿಗೆ ಇರುವುದನ್ನು ನೋಡಿದರೆ ಅವರೇ ಇದನ್ನೆಲ್ಲ ಮಾಡಿಸಿರಬಹುದೇನೋ ಎಂಬ ಅನುಮಾನ ಮೂಡುವುದು ಸಹಜ. ಯಾಕಂದರೆ ಚುನಾವಣಾ ಆಯೋಗದ ಬಗ್ಗೆ ಆರೋಪ ಮಾಡುವಾಗ ಬಿಜೆಪಿಯವರಿಗೆ ಯಾಕೆ ಈ ರೀತಿಯ ಅನುಮಾನಗಳು ಬರುವುದು, ಅವರು ಅದನ್ನ ವಿರೋಧಿಸುವುದು ಯಾಕೆ ಎಂಬುದೇ ಅರ್ಥವಾಗ್ತಾ ಇಲ್ಲ. ರಾಹುಲ್ ಗಾಂಧಿಯವರು ನಡೆಸಿದಂತಹ ಪ್ರತಿಯೊಂದು ಮತಗಳ್ಳತನದ ಬಗ್ಗೆ ಇರುವಂತಹ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲದಕ್ಕೂ ದಾಖಲೆಯನ್ನ ನೀಡಿದ್ದಾರೆ, ಎಲ್ಲವನ್ನೂ ದಾಖಲೆ ಸಮೇತ ತೋರಿಸಿದ್ದಾರೆ. ಆಗ ಕೆಲವರು ಕೇಳುತ್ತಾರೆ, ಯಾಕೆ ನೀವು ಚುನಾವಣಾ ಕಮಿಷನರ್ ವಿರುದ್ಧ ಆರೋಪ ಮಾಡುತ್ತೀರಿ, ಯಾಕೆ ನೀವು ಕೋರ್ಟಿಗೆ ಹೋಗಬಾರದು ಎಂಬುದು. ಕೋರ್ಟಿಗೆ ಹೋದಾಗ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಎಂಬಂತಹ ಒಂದು ಕಾನೂನನ್ನು ಈಗಾಗಲೇ ಸೇರಿಸಿರುವುದರಿಂದ ಎಲೆಕ್ಷನ್ ಕಮಿಷನರ್ ವಿರುದ್ಧ ಯಾವುದೇ ಒಂದು ಆರೋಪ ಮಾಡಿದರೂ ಅದರ ಬಗ್ಗೆ ಕ್ರಮ ಕೈಗೊಳ್ಳಲು ಕೋರ್ಟಿನಿಂದ ಸಾಧ್ಯವಾಗುವುದಿಲ್ಲ. ಅಂತಹ ಒಂದು ಕಾನೂನು ಇರುವುದರಿಂದ, ಅಂತಹ ಒಂದು ವ್ಯವಸ್ಥೆ ಇರುವುದರಿಂದ ಚುನಾವಣಾ ಆಯೋಗ ಹೇಳಿದ್ದೇ ಸರಿ ಎಂಬಂತೆ ನಂಬಿಕೊಂಡಿರಬೇಕಾದಂತಹ ಪರಿಸ್ಥಿತಿ ಪ್ರಜಾಪ್ರಭುತ್ವರ ದೇಶದಲ್ಲಿ ಇರುವುದೇ ಒಂದು ಅಪಾಯದ ಸಂಗತಿ. ಯಾರೇ ತಪ್ಪು ಮಾಡಿದರೂ ಅವರ ಮೇಲೆ ಆರೋಪ ಬಂದಾಗ ಅವರು ರಾಜೀನಾಮೆ ಕೊಡಬೇಕು, ಇಲ್ಲವೇ ಅವರಿಗೆ ಶಿಕ್ಷೆ ಆಗಬೇಕು. ಆ ರೀತಿಯಲ್ಲಿ ಶಿಕ್ಷೆ ಆಗುವಂತಹ ಯಾವುದೇ ವ್ಯವಸ್ಥೆ ಅಲ್ಲಿರುವುದಿಲ್ಲ. ಯಾಕೆ ಹಾಗಾದರೆ ಇದು ತಪ್ಪು ಅಂತ ಆದರೆ, ರಾಹುಲ್ ಗಾಂಧಿಯವರು ಆರೋಪ ಮಾಡುವುದು ಸುಳ್ಳು ಎಂದಾದರೆ ಅವರ ಬಗ್ಗೆ ಯಾಕೆ ಕ್ರಮ ಕೈಗೊಳ್ಳಲು ಇವರಿಗೆ ಸಾಧ್ಯವಾಗುತ್ತಿಲ್ಲ ಎಂಬುದು ಸಹ ಒಂದು ಮುಖ್ಯವಾದ ವಿಷಯ. ಯಾಕಂದರೆ ರಾಹುಲ್ ಗಾಂಧಿಯವರ ಹತ್ತಿರ ಎಲ್ಲಾ ದಾಖಲೆಗಳಿಗೂ ಎಲ್ಲಾ ಸಾಕ್ಷಿಗಳು ಇರುವುದರಿಂದಲೇ ಅವರು ಇಷ್ಟು ಧೈರ್ಯವಾಗಿ ಈ ಮೂರು ಸಲ ಇದುವರೆಗೆ 3 ಸಲ ಇಂತಹ ಪತ್ರಿಕಾಗೋಷ್ಠಿಗಳನ್ನು ನಡೆಸಿರೋದು. ಆದರೆ ಇದೇನಾಗುತ್ತೆ, ಇದು ಯಾಕೆ, ಇದರಲ್ಲಿರುವಂತಹ ಸುಳ್ಳುಗಳೇನು, ಇದರಲ್ಲಿರುವಂತಹ ಸತ್ಯವೇನು ಎಂಬುದನ್ನ ದಾಖಲೆ ಸಮೇತ ನಮ್ಮ ಚುನಾವಣಾ ಆಯೋಗ ಯಾವಾಗ ನಿರೂಪಿಸಿ ತೋರಿಸುತ್ತಾರೋ ಅಲ್ಲಿಯವರೆಗೂ ಜನರಲ್ಲಿ ಮತಗಳ್ಳತನ ನಡೆದಿರುವುದು ದಿಟ ಎಂಬ ನಂಬಿಕೆ ಬಲವಾಗಿರುತ್ತದೆ. ಅಂದರೆ ನಮಗೂ ಅಷ್ಟೇ ಇದರಲ್ಲಿ ಅನುಮಾನ ಕಾಣಿಸುತ್ತಾ ಇಲ್ಲ. ಅದನ್ನ ಚುನಾವಣಾ ಆಯೋಗವೇ ಅದನ್ನು ನಿವಾರಿಸಿಕೊಡಬೇಕಾಗಿದೆ. ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರಲು ಒಮ್ಮೆ ಕ್ಲಿಕ್ ಮಾಡಿ, ಆಗ ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋವನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗುತ್ತೀರಿ, ಯಶಸ್ವಿಯಾಗುತ್ತೀರಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.